नायक नहीं खलनायक हूँ मैं. ಸಾರಿ, ಇದು ನನ್ನ ರಿಂಗ್ ಟೋನು. ನಿಮ್ಮಟ್ರೆ ನೀವೆಂತದಕ್ಕೆ ಪಿರಿ ಪಿರಿ ಮಾಡೋದು? ನಾವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ. ನಿಮ್ಮ ಹೆಸರಿನಲ್ಲಿ ಎಲ್ಲರಿಗೆ ಅನ್ನದಾನ ಮಾಡ್ತಾ ಇದ್ದೇವೆ. ಅದಕ್ಕೊಂದು 25,000 ರೂಪಾಯಿ ಡೊನೇಷನ್ ಬರೀರಿ. 25,000? ಅಡ ಕಲ್ಟಿವೇಟ್ರು ನನಗೆ ಅನ್ನ ಬೇಯಿಸಕ್ಕೂ ಬರ್ತದೆ, ಅದನ್ನ ಜನಗಳಿಗೆ ತಿನ್ಸಕ್ಕೂ ಬರ್ತದೆ. ನಾನು ದುಡ್ಡು ಕೊಡಲ್ಲ, ಜಾಗ ಬಿಡಿ. ಗೆಂಡತಿಮ್ಮ, ಕನ್ನಡದ ಬಗ್ಗೆ ನಿಮಗೆ ಸ್ವಲ್ಪ ಅಭಿಮಾನ ಅನ್ನೋದಿಲ್ವಾ? ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅನ್ನೋ ಕನ್ನಡಿಗ ನಾನು. ನಿಮಗಿಂತ ಕನ್ನಡದ ಮೇಲೆ ಶಾನೆ ಅಭಿಮಾನ ನನಗೂ ಅದೇ. ನಾನು ಕನ್ನಡಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈಗೆ ದುಡ್ಡು ಮಾತ್ರ ಕೊಡಲ್ಲ. ಬಾಬಣ್ಣ, ಚಂದನ್ ಅವರು ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡಕ್ ಹೊಂಟವ್ರೆ. ಸುಮ್ನೆ ಮಾತಾಡೋದ್ ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳ್ಸಿ. ಆಮೇಲೆ ಪುಟ್ಮಲಿ, ಇದು ಒಳ್ಳೆ ಕೆಲಸ ಅಲ್ಲ ಕಮ್ಮೆ. ಅಣ್ಣಪ್ಪನವ್ರು ದುಡ್ಡು ಮಾಡಕ ದಾರಿ ಕಂಡು ಹಿಡ್ಕೊಂಡಾರ ಅಷ್ಟೇ. ರೀ ಗೌಡ್ರೆ, ದುಡ್ಡು ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿ, ಅದ್ ಬಿಟ್ಟು ಈ ರೀತಿ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾಗಿರೋದು ಕನ್ನಡ ನಾಡಲ್ಲಿರೋ ಪ್ರತಿಯೊಬ್ಬನ ಕರ್ತವ್ಯ. ಹಂಗಂದರ್ಯಾ, ನನಗೆ ಹೆಂಗ್ ಬೇಕು ನಾನು ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊತೀನಿ. ನನ್ನ ಹೆಸರಲ್ಲಿ ಬೇರೆಯವರು ಅನ್ನದಾನ ಮಾಡೋದು ಇನ್ನೊಂದು ಮಾಡೋದು ನನಗೆ ಇಷ್ಟ ಆಗಲ್ಲ. ಜಾಗ ಖಾಲಿ ಮಾಡಿ. ರಿಂಗ್ ಮಾಡ್ತಾರೆ ಒಳ್ಳೇದಲ್ಲ. ನೀವು ಮಾಡ್ತಿರೋದು ಕಂಡಬಟ್ಟೆ ಜಾಸ್ತಿ ಆಗ್ತಾ ಉಂಟು. ಇದಕ್ಕೆ ಬೆಲೆ ತೆರಬೇಕಾದೀತು. ಇವನೇನು ಒಬಾಮ ಇವನ್ನ ವಿಶ್ವಸಂಸ್ಥೆ ಕರೆಸ್ಬಿಟ್ಟು ಅವಮಾನ ಮಾಡ್ಬಿಟ್ಟು. ನಿಮ್ಮನ್ನೊಂದ್ ಕೈ ನೋಡ್ಕೋತೀನಿ. ಯಾವ ಕೈ ನೋಡ್ಕೊಂಡ್ರಿ? ಇದಾ ನೋಡ್ಕೊಳ್ಳಿ. ನೀನು ನೋಡ್ಕಪ್ಪ, ನೋಡ್ಕೋ. ಹುಡ್ಕಾಡ್ಯಾ? ಐ ಡೋಂಟ್ ಲೈಕ್ ಇಟ್. ರಾಕಿ, ಈ ಗೌಡ್ರದ್ದು ತುಂಬಾ ಅತಿ ಆಗೋಯ್ತು ಕಣ. ಆದಷ್ಟು ಬೇಗ ಇವ್ರಿಗೊಂದು ಗತಿ ಕಾಣಿಸ್ಬೇಕು. ಹೌದು ಜಾನಿ ಬಾಯ್, ನನ್ನ ಕೆನ್ನೆಯ ಮೇಲೆ ಬಾಸುಂಡೆ ಬರುವ ನಮ್ಮನೆ ಹೇಗೆ ಬೊಟ್ಟಿದ್ದಾರೆ ನೋಡಿ. ಇದರ ರಿವೆಂಜ್ ಅನ್ನು ತೀರಿಸಿಕೊಳ್ಬೇಕಂದ್ರೆ ಆ ಮನುಷ್ಯನಿಗೆ ಕೂಡ್ಲಿಕ್ಕೆ ಆಗ್ಬಾರ್ದು. ಆ ನಮ್ಮನೆ ಬರ ಇಳಿಬೇಕು. ಅದೇ ಹೇಗೋ ಸಾಧ್ಯ? ಸಾಧ್ಯ ಜಾನಿ ಬಾಯ್. ಅದಕ್ಕೊಂದು ಉಪಾಯ ನನ್ನ ಹತ್ರ ಉಂಟು. ಏನದು? ನಾವು ಈ ಸರ್ತಿ ರಿಂಗ್ ಮಾಸ್ಟರ್ನ ಫಂಕ್ಷನ್ಗೆ ಕರೀದಿದ್ರೆ ಆಯ್ತು. ಎಲ್ಲಿ ನಿನ್ ಬಾಸುಂಡೆ ಬಂದಿರೋ ಕೆನ್ನೆ ತೋರ್ಸೋ. ಇಲ್ಲಿ ನೋಡಿ ಯಾವ ನಮ್ಮನೆ ಕೊಟ್ಟಿದ್ದಾರೆ. ಐ ಲೈಕ್ ಇಟ್. ಎಂತದ್ದು ಇದು ಜಾನಿ ಬಾಯ್? ಬಾಸುಂಡೆ ಬಂದಿರುವ ಕೆನ್ನೆಗೆ ಮುತ್ತು ಕೊಟ್ಟು ನೋವನ್ನು ಕಡಿಮೆ ಮಾಡ್ತೀರಂತ ನೆನೆಸಿದ್ರೆ ನೀವು ಪುನಃ ಅದ್ರ ಮೇಲೆ ಬಟ್ಟಿದ್ದ. ಲೇ ಆಫ್ ಮೆಂಟ್ಲು. ಫುಲ್ ಮೆಂಟ್ಲು. ಯಾವಳ ಮತ್ತೆ ಕತೆ ಆಡ್ಸೋದು? ನೋಡೋರಕ್ಕೆ, ಗೌಡ್ರಿಗೆ ಶಿಕ್ಷೆ ಕೊಡೋಣ ಅನ್ಕೊಂಡ್ರೆ ನೀನು ಫಂಕ್ಷನ್ ಕರೆದ್ ಬೇಡ ಅಂತಿದ್ಯಲ್ಲೋ, ಅದು ಒಂದು ಶಿಕ್ಷೆ ಏನೋ? ಮತ್ತಿನ್ನೆಂತ ಮಾಡ್ಬೇಕಂತ ನೀವೇ ಹೇಳಿ ಅಣ್ಣಪ್ಪ. ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಕಲೆಕ್ಷನ್ ಮುಗಿಸೋಣ ಬಾ. ಕನ್ನಡವೇ ನಮ್ಮಮ್ಮ. ಜಾನಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮಧುರವ್ರೆ, ಇದು ಅಣ್ಣಪ್ಪನವ್ರು ಸಂಪಾದನೆ ಮಾಡಿರೋ ದುಡ್ಡಲ್ಲ, ಕಂಡವ್ರ ದುಡ್ಡು. ಜಾನಿ, ಗೌಡ್ ಹೇಳ್ತಿರೋದು ನಿಜಾನಾ? ಯಾರ್ದಿದು ದುಡ್ಡು? ಮಧುರವ್ರ ನಾನೇ ಹೇಳ್ತಾವನಿಲ್ಲ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಅಂತ ಹಾಡು ಹೇಳ್ಬಿಟ್ಟು ಯಾವುದೋ ಒಂದು ಬುಕ್ ತೋರಿಸ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಬಂದಿರೋ ದುಡ್ಡು. ಜಾನಿ, ಗೌಡ್ ಹೇಳ್ತಿರೋದು ನಿಜಾನಾ? ಯಾಕೆ ಸುಮ್ಮನೆ ಕೂತಿದ್ರೆ ಹೇಳಿ. ಮಧುರ ಬಾಬಿ, ಈ ಗೆಂಡೆ ತಿಮ್ಮನ ಮಾತನ್ನು ನಂಬಬೇಡಿ. ದುಡ್ಡು ಕೊಡುವ ಯೋಗ್ಯತೆ ಇಲ್ಲದಿದ್ರು ಮತ್ತೊಬ್ಬರು ಮಾಡಿದ್ದನ್ನು ಬೆರಳು ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಅಡ ಕಲ್ಟಿವೇಟ್ರು, ನಾನೇನು ಸುಮ್ಮನೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ನೀವು ಮಾಡಿರೋದಕ್ಕೆ ನಾ ಬೆರಳು ಮಾಡಿ ತೋರಿಸ್ತಾ ಇರೋದು. ಅದು ನಾವು ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಫಂಕ್ಷನ್ ಅಂದಮೇಲೆ ಒಬ್ರು ದುಡ್ಡಲ್ಲೇ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಏರಿಯಾದಲ್ಲಿ ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ತಿದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಈ ಗೌಡ್ರು ನಿನ್ ಕಿವಿ ಊದ್ತಿದ್ದಾರೆ. ಓ ಅಣ್ಣಪ್ಪನವ್ರಿ, ಏನೇ ಫಂಕ್ಷನ್ ಮಾಡೋದಾದ್ರೂ ನಮ್ಮ ಸ್ವಂತ ದುಡ್ಡಲ್ಲಿ ಫಂಕ್ಷನ್ ಮಾಡಬೇಕು. ಕಂಡವ್ರ ದುಡ್ಡಲ್ಲಿ ಮಾಡ್ಬಿಟ್ಟು ನಾವೇ ಮಾಡ್ವಿ ಅನ್ನೋ ಥರ ಜಂಬ ಕೊಚ್ಕೋಬಾರ್ದು. ನಿಮ್ಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ಮನೆ ನಿಂತ್ಕೊಡ್ರಿ. ಕೊಡೋರ್ನ ಯಾಕ್ರೆ ಹಾಳು ಮಾಡ್ತೀರಾ? ನಾನೇ ನನ್ನ ಸ್ವಂತ ಖರ್ಚಿಗೆ ಕಲೆಕ್ಷನ್ ಮಾಡ್ತಿದ್ದೀನೇನ್ರಿ. ನಾವ್ ಈ ರೀತಿ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಬೇರೆ ಭಾಷೆಯವ್ರಿಗೂ ಕನ್ನಡದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಕನ್ನಡ ರೋಮಾಂಚನವಿ ಕನ್ನಡ. ಜಾನಿ ಬಾಯಿ, ತಲೆಗೆ ಬೆಲೆ ಕೊಡದೆ ಈ ಕುಲೆ ಎತ್ತರ ಎಂತ ಮಾತು? ಬನ್ನಿ ಕಲೆಕ್ಷನ್ಗೆ ಹೋಗುವ. ಜಾನಿ, ನಿಮ್ಗಿದೆಲ್ಲ ಬೇಕಿತ್ತಾ? ಅದು ನೀನ್ ಈ ಗೌಡ್ರು ಮಾತು ಕೇಳ್ಕೊಂಡು ನನ್ನನ್ನು ಡಿಸ್ಕರೇಜ್ ಮಾಡಬೇಡ. ಕನ್ನಡ ರಾಜ್ಯೋತ್ಸವ ಮಾಡದೆ ಇದ್ಮೇಲೆ ಈ ಕನ್ನಡ ನಾಡಲ್ಲಿ ಹುಟ್ಟಿತಾನೆ ಏನ್ ಪ್ರಯೋಜನ ಹೇಳು? ಕೆಲವ್ರಿಗಂತೂ ತಿಂದ್ವಾ ಉಂಡ್ವಾ ಮಲ್ಗದ್ವಾ ಅನ್ನೋದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಇದು ಒಂದು ಜನ್ಮನ
ಇಂಥವ್ರನ್ನೆಲ್ಲ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಗಡಿಪಾರ್ ಮಾಡ್ಬಿಡ್ಬೇಕು. ಓ ಅಣ್ಣಪ್ಪನವ್ರಿ, ತಿಂದ್ವಾ ಉಂಡ್ವಾ ಮಲಗುದ್ವಾ ಅಂತ ಹೇಳ್ಬಿಟ್ಟು ಮನಿ ಕಳಕ್ಕೂ ಸ್ವಂತಿಕೆಯಿಂದ ದುಡ್ಡು ಇರಬೇಕು. ನಿಮ್ದು ಯಾವಾಗ್ಲೂ ಇದ್ದಿದ್ದೆ, ಹೀಗೆ ಜಗಳ ಮಾಡ್ಕೊಂಡಿರಿ. ಮಧುರವ್ರೆ, ಮಧುರವ್ರೆ, ಆಮೇಲೆ ಪುಟ್ಪಡಿ ಉರಿ ಬಿಸಿಲಲ್ಲಿ ಬಂದು ಮೈಯೆಲ್ಲ ಉರಿತಾ ಇದೆ. ಹೋಗಿ ಕುಳ್ಬಿಟ್ಟು ಶರ್ಬತ್ ಮಾಡ್ಕೊಂಬೋಗಮ್ಮೆ. ಈಗ ಕಮ್ಮಿ ಹಿಂಗಳ್ತಾ ಇದೆ. ನಾನು ಕುಳ್ಗುಟ ಶರ್ಬತ್ ಕೇಳ್ದಿ, ಹೋಗಿ ಸೆಂಚುರಿ ಗೌಡ್ ಅಂತ ವರದಕ್ಷಿಣೆ ತಕೊಂಬತ್ ಕೇಳಲಿಲ್ಲ. ಬಾಬಣ್ಣ ಇವತ್ತೇನಾಯ್ತು ಗೊತ್ತಾ? ಚೆನ್ನಾಗಿ ಕೇಳ್ದ ಕಮ್ಮೆ. ಪ್ರಪಂಚದಲ್ಲಿ ಏನೇನಾಯ್ತು ಅಂತ ಗೊತ್ತಾಗಕ್ಕ ನಾ ಏನ್ ಬೆಂಗಂಟ ಹೊರಕಟ್ಕೊಂಡು ಓಡಾಡಿನ. ಬಾಬಣ್ಣ ನಾನು ಹೇಳೋದನ್ನ ಹೊಸಿ ಕೇಳಿ. ಇವತ್ತು ಆಚೆ ನಿಂತಿದ್ದ ಯಾವನ ರೌಡಿ ಬಂದು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ರೇಗಿಸ್ಬಿಟ್ಟ. ಆಮೇಲೆ ಪುಟ್ಮನಿ ನಿನ್ನ ಬುಲ್ಬುಲ್ ಅಂತ ಕರಿಯಕ್ಕ ಅವನೇನ್ ಅವ ಜಲೀಲ ಅನ್ಕೊಂಡ್ಬಿಟ್ಟಿದಾನ. ಜಲೀಲ ಆಗಿದ್ರೆ ಇಂದು ಮುಂದೆ ನೋಡಿದ್ರೆ ಸೈಕಲ್ ಎತ್ಕೊಂಡು ಹೊಂಟೋಯ್ತಿದ್ದೇನೆ. ಇನ್ ಯಾನ ಪರೋಡಿ ಇದ್ದಂಗಿದ್ದ. ಆಮೇಲೆ ಪುಟ್ಮನಿ ಅವನ್ ಯಾವನ ದಡ್ ಬೊಟ್ಟೆತದು ಅನ್ಸುತ್ತೆ. ನೀವ್ ಹೇಳ್ಬೇಕಿತ್ತು ನನ್ನ ಹೆಸರು ಬುಲ್ಬುಲ್ ಅಲ್ಲ ಪುಟ್ಮಲ್ಲಿ ಅಂತ. ಬಾಬಣ್ಣ ನಿಮ್ ಹೆಂಡ್ರನ್ನ ಯಾವನ ಒಬ್ಬ ರೌಡಿ ರೇಗಿಸಿದ್ರೆ ನಿಮ್ಗೇನ್ ಕೋಪನೇ ಬರಲ್ವಾ? ಪುಟ್ಮನಿ ಯಾವ ನನ್ನೆಂಡ್ರನ್ನ ರೇಗಿಸ್ತಾವ. ನೀನೇನು ತಲೆ ಕೆಡ್ಸ್ಕೋಬೇಡ. ಈಗಲೇ ಹೋಗಿ ಅವನ್ನ ಎತ್ತಾಕೊಂಬಂದು ಅಟ್ಟಟ ಉದ್ದದ ಸಿಗ್ತಾಕ್ಬಿಡ್ತೀನಿ. ಅವೇನಿದ್ದಾನು ಅಂತ ಹೇಳು. ಅವನು ನನ್ನ ರೇಗಿಸ್ಬಿಟ್ಟು ಅವ್ರಟ್ಟೆ ಸಿಮ್ ಕಾರ್ಡ್ ಕೊಟ್ಟಾಗವನೆ. ಇರಿ ತಂದ್ಕೊಡ್ತೀನಿ. ಅದು ಸಿಮ್ ಕಾರ್ಡ್ ಅಲ್ಲ ಕಮ್ಮಿ, ವಿಸಿಟಿಂಗ್ ಕಾರ್ಡು. ಹಿಡಿದ್ರೆ ಚಾಡ ಅದನ್ನ ಕೊಟ್ಟಾನೆ. ಏನ್ ವಿವೇಕ ಇಲ್ದಿರ ತರ ಮಾತಾಡ್ತಿರಲ್ಲ. ಆಮೇಲೆ ಪುಟ್ಮಲ್ಲಿ ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರೆ ನನ್ನೇ ವಿವೇಕ ಇಲ್ದೆ ಮಾತಾಡಿದೆ ಅಂತಯ. ಮತ್ತಿನ್ನೇನ್ ಬಾಬಣ್ಣ, ನೀವೇನು ಸೀರಿಯಸ್ ಆಗೋದ್ ಬೇಡ. ಚಂದನ್ ಸೀರಿಯಸ್ ಆಗವ್ರೆ. ಆಮೇಲೆ ಪುಟ್ಮಲ್ಲಿ ನನ್ನೆಂಡ್ರನ್ನ ರೇಗಿಸ್ತಕ್ಕ ಅವನ್ ತೋಲನ್ನಾಯಕ ಸೀರಿಯಸ್ ಆಗಕ್ಕ ನಾನೇ ಸೀರಿಯಸ್ ಆಗ್ತೀನಿ. ಬಾಬಣ್ಣ ನಾನು ಹೇಳ್ದದು ಹಂಗಲ್ಲ. ಅವ್ರ ರೌಡಿ ಬಂದು ನನ್ನ ರೇಗಿಸ್ತಾ ಇದ್ನ. ಚಂದನ್ ಅವರು ಕಾಪಾಡಕ್ ಬಂದ್ರು. ಆ ರೌಡಿ ಹಿಂದೆ ಮುಂದೆ ನೋಡಿದೆ ಚಂದನ್ ಅವ್ರಿಗೆ ತಾರ ಮಾರ ತದಕ್ಬಿಟ್ಟ. ಅದಕ್ಕೆ ಪುಟ್ಮಲ್ಲಿ ಹೇಳೋದು ಗಂಡಸ್ತನ ಇರಬೇಕು ಅಂತ. ಆ ಜಾಗದಲ್ಲಿ ನಾ ಏನಾರು ಇದ್ದಿದ್ರೆ ಆ ರೌಡಿ ಕಾಲಕ್ ಬಿದ್ದು ನನ್ನ ಹೆಂಡತಿನ ರೇಗಿಸ್ಬೇಡಪ್ಪ ಅಂತ ಕೇಳ್ಕತ್ತಾ ಇದ್ದಿ ತಾನೆ. ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಹೋಗ್ ಕುಳ್ಗುಟ ಶರಬತ್ ತಕೊಂಬೋಗು ಅಂದಿ. ಹೋಗ. ಮಧುರ ಅವ್ರೆ, ಒಳ್ಳೆ ನಟ ಅಲ್ಲ ನೈಟ್ನವ್ರೆ. ಟ್ಯೂಬಲ್ಲಿ ಇರೋ ಮುಲಾಮ್ನ ಔಷಿಡ್ಬೋದು, ಮೊಕದ ಮೇಲೆ ಇರೋ ಗಾಯನ ಔಷಿಡಕ್ಕದ್ದ. ಹಚ್ಕೊಳ್ಳಿ ಪಾಪ ಏಟ್ ತಿಂದು ಸ್ಯಾನಿ ನೋವಾಗ್ಬಿಟ್ಟದೆ. ನೋವು ಆಗದೆ ಇರುತ್ತೋ ಗೌಡ್ರೆ? ನನ್ ಜಾನಿ ಅಂತ ಹೀರೋ ಕೆಲಸ ಮಾಡಿದಾರ ಗೊತ್ತಾ? ಮಧುರ ಅವ್ರೆ, ಸಿನಿಮಾದಲ್ಲಿ ಮಾತ್ರ ಹೀರೋಗಳಾಗೋದು, ನಿಜ ಜೀವನದಲ್ಲಿ ಆಗಕ್ಕಾಗಲ್ಲ ಕಂಬುಡಿ. ಆದ್ರೂ ಅಣ್ಣಯ್ಯಪ್ಪನವ್ರನ್ನ ಮೆಚ್ಚಲೇಬೇಕು ಅಲ್ವಾ? ಮತ್ತೆ ಆ ಜಾಗದಲ್ಲಿ ಜಾನಿ ಏನಾದ್ರೂ ಇಲ್ಲ ಅಂದಿದ್ರೆ ಮಧು ಈಗಿದ್ದೆಲ್ಲ ಬೇಕಾ? ಜಾನಿ ನಿಮ್ ಹೀರೋಯಿಸಮ್ ಏನು ಅಂತ ಗೌಡ್ರಿಗೂ ಗೊತ್ತಾಗ್ಲಿ. ಆ ಜಾಗದಲ್ಲಿ ಗೌಡ್ರಿದ್ದಿದ್ರೆ ಏನ್ ಮಾಡ್ತಿದ್ರು ಅಂತ ನನಗ್ ಗೊತ್ತಿಲ್ವಾ? ಮಧುರ ಅವ್ರೆ, ನನ್ನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಗೊತ್ತಲ್ಲ, ಸಿಂಹ ಗರ್ಜಿಸರ್ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸರ್ ನಾಡೇ ನಡುಗ್ತದೆ. ನಾನು ಹೀರೋಯಿಸಮ್ ಅಲ್ಲಿ ಅಣ್ಣಯ್ಯಪ್ಪನವ್ರಿಗಿಂತ ಒಂದ್ ಕೈ ಮೇಲು. ಹೌದಾ? ನೀವ್ ಆ ಜಾಗದಲ್ಲಿ ಇದ್ದಿದ್ರೆ ಆ ಮಗುನ ಬೈಕ್ ಆಕ್ಸಿಡೆಂಟ್ ಇಂದ ಕಾಪಾಡ್ತಿದ್ರಾ? ಮಧುರ ಅವ್ರೆ, ಯಾವ ಮಗು ಯಾವ ಬೈಕ್ ಆಕ್ಸಿಡೆಂಟು ನನಗೊಂದು ಅರ್ಥ ಆಯ್ತಾ ಇಲ್ಲಪ್ಪ. ಇದೇನ್ ಗೌಡ್ರೆ ಹೀಗ್ ಕೇಳ್ತಿದ್ರಾ? ಜಾನಿಗೆ ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಅದು ಅದನ್ನೆಲ್ಲ ತಿಳ್ಕೊಂಡು ಗೌಡ್ರಿಗೆ ಏನಾಗ್ಬೇಕಾಗಿದೆ? ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರಿಗೆ ಏನಾಗದಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವ್ ಯಾನ್ ಹೇಳ್ತಾ ಇದ್ರಿ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲಪ್ಪ. ಗೌಡ್ರೆ ಯಾಕೆ ಹೀಗ್ ಕನ್ಫ್ಯೂಸ್ ಮಾಡ್ತಿದ್ದೀರಾ? ಒಂದ್ಸಲ ಗೊತ್ತು ಅಂತಿದ್ದೀರಾ, ಇನ್ನೊಂದ್ಸಲ ಗೊತ್ತಿಲ್ಲ ಅಂತಿದ್ದೀರಾ. ಏನಾಗಿದೆ ನಿಮ್ಗೆ? ಪ್ರೇಮ ಜ್ವರ. ಮಧು ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಓ ಅಣ್ಣಯ್ಯಪ್ಪನವ್ರೆ, ಏಟಾಗಿರೋದು ನಿಮ್ಗೆ, ನೀವು ಸೈಲೆಂಟ್ ಆಗಿ ರೆಸ್ಟ್ ತಗೋಬೇಕು. ಹೋಗ್ ಮನೆ ಕಳಿ. ಹೌದು ಜಾನಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಬೈಕ್ ಆಕ್ಸಿಡೆಂಟ್ ಅಲ್ಲಿ ಪೆಟ್ ಮಾಡ್ಕೊಳ್ಳೋದಂದ್ರೆ ಏನ್ ಸುಮ್ನೆನಾ? ಮಧುರ ಅವ್ರೆ, ಆಗ್ನಿಂದ ನೀವು ಬೈಕ್ ಆಕ್ಸಿಡೆಂಟು ಅಂತಿದಾರಲ್ಲ,
ಯಾರಿಗೆ ಬೈಕ್ ಆಕ್ಸಿಡೆಂಟ್ ಆಗಿರೋದು? ಓ ಗೊತ್ತಾಯ್ತು ಕಂಬುಡಿ, ನೆನ್ನೆ ನನ್ನ ಫ್ರೆಂಡು ಪ್ರವೀಣ ನಿಂತಿರೋ ಲಾರಿಗೆ ಹೋಗಿ ಗುದ್ಬಿಟ್ನಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದಾರ್ಯಾ? ಗೌಡ್ರನ್ ತಮಾಷೆ ಮಾಡ್ತಿದ್ರಾ? ಒಂದ್ ಮಗುನ ಬೈಕ್ ಆಕ್ಸಿಡೆಂಟ್ ಇಂದ ಕಾಪಾಡಕ್ ಹೋಗಿತಾನೆ ಜಾನಿ ಈ ರೀತಿ ಮಾಡ್ಕೊಂಡಿರೋದು. ಓಹೋ, ಚಿತ್ರಕಥೆ ಶಾನೆ ಪಸಂದ್ ಆಗದೆ. ಅನ್ನೇಪ್ನವ್ರೆ, ಮಧುರವ್ರನ್ನ ಮೆಚ್ಚಕ್ಕೆ ಯಾವ ಚಿತ್ರಕಥೆ ಹೇಳಿದ್ರಿ ಅಂತ ಹೊಸಿ ತಿಳ್ಕೊಬೋದಾ? ಮದ್ವೆ ಆದಾಗಿಂದ ಇಲ್ಲಿ ಗಂಟ ತಿಂದದ್ದು ಉಂಡದ್ದು ಅಷ್ಟೇ ಯಾಕೆ, ಕಾಫಿ ಕುಡ್ದದ್ದು ಲೆಕ್ಕ ಬರ್ದಿಟ್ಕೊಂಡು ಖರ್ಚು ಜಾಸ್ತಿ ಆಗ್ತದೆ, ಆಮೇಲೆ ಖರ್ಚು ಕಮ್ಮಿ ಮಾಡು ಅಂತ ಬೋದ್ಬಿಟ್ರು. ಛೇ 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 ಛೇ, ಎಂತ ಅವಮಾನ. ಮಲ್ಲಿಯವರೇ, ಈಗಲಾದ್ರೂ ಗೌಡ್ರ ಬುದ್ಧಿ ಗೊತ್ತಾಯ್ತಾ? ಇಷ್ಟಾದ್ಮೇಲೂ ನೀವು ಈ ಮನೇಲಿ ಇರಬಾರ್ದು. ಅದೇನ್ ಬೇಕು ಅಂತ ನನ್ನ ಕೇಳಿ, ನಾನ್ ತಂದು ಕೊಡ್ತೀನಿ. ಬನ್ನಿ ನಮ್ಮ ಮನೆಗೆ. ಚಂದನ್ ಅವ್ರೆ, ನಿಮ್ಗೇನ್ ಬೇಕು ಅದನ್ನ ತಗೊಳಕ್ಕೆ ನಿಮ್ ತವ ಕಾಸಿಲ್ಲ, ಇನ್ ನನಗೇನ್ ತಂದ್ಕೊಟ್ಟಿರಿ? ಮಲ್ಲಿಯವರೇ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೋಸ್ಕರ ನಾನು ಆಚೆ ಹೋಗಿ ದುಡ್ದು ನಿಮ್ಗೇನ್ ಬೇಕೋ ಅದನ್ನ ತಂದು ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಚಂದನ್ ಅವ್ರೆ, ನೀವು ಸಂಪಾದನೆ ಮಾಡಿ ಮೊದ್ಲು ಮಧುರವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನನ್ನ ಬಗ್ಗೆ ಮಾತಾಡೋರಂತ. ಮಲ್ಲಿಯವರೇ, ನನಗೆ ಮಧು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಏನಂದ್ರಿ? ಅಂದ್ರೆ ಕಷ್ಟದಲ್ಲಿರೋ ಯಾವ ಹೆಣ್ಮಕ್ಳಾದ್ರೂ ನನ್ಗೆ ಒಂದೇ ಅಂದೆ. ಆ ಗೌಡ್ರು ನಿಮ್ಮ ಕಣ್ಣಲ್ಲಿ ನೀರು ತರಿಸಿದಾರಲ್ಲ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರಿ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಬರ್ತೀನಿ. ಇವ್ರಿಗೆ ಬುದ್ಧಿ ಕಮ್ಮಿ ಅದೇ, ಇನ್ನು ಅವ್ರಿಗೇನ್ ಬುದ್ಧಿ ಕಲ್ಸರು? ಮಧು, ಮಧು, ಏನ್ ಜಾನಿ ಟೆನ್ಷನ್ ಅಲ್ಲಿ ಇದೀರಾ? ಗೌಡ್ರು ಕೊನೆಗೂ ಅವ್ರ ಕಂಜಸ್ ಬುದ್ಧಿನ ತೋರಿಸ್ಬಿಟ್ರು. ಯಾಕೆ ನೀವ್ ಅವ್ರ ಹತ್ರ ಸಾಲ ಕೇಳಿ ಅವ್ರು ಕೊಡಲ್ಲ ಅಂದ್ರ? ಅವರು ಪಚ್ಚಲ್ ಮೀನ್ ಹಿಡಿಯೋಂತ ಮನುಷ್ಯ. ಭಿಕ್ಷಕರಿಗೆ ₹1 ಹಾಕಲ್ಲ, ಇನ್ನು ನನಗೆ ಸಾಲ ಕೊಡ್ತಾರಾ? ಮತ್ತ್ಯಾಕೆ ಅವ್ರನ್ನ ಕಂಜೂಸ್ ಅಂತಿದ್ದೀರಾ? ಮದ್ವೆ ಆದಾಗಿಂದ ಇಲ್ಲಿ ತನಕ ಪುಟ್ಟಮಲ್ಲಿ ಅವ್ರು ತಿಂದಿದ್ದು ಉಂಡಿದ್ದು ಅಷ್ಟೇ ಅಲ್ಲ, ಕಾಫಿ ಕುಡ್ದಿದ್ನು ಕೂಡ ಲೆಕ್ಕ ಬರ್ದಿಟ್ಟು ಖರ್ಚು ಜಾಸ್ತಿ ಮಾಡ್ತಿದ್ಯಾ, ಕಡಿಮೆ ಮಾಡು ಅಂತ ಬೈದ್ರಂತೆ. ಅದ್ರಲ್ಲಿ ತಪ್ಪೇನಿದೆ? ಖರ್ಚು ಕಡಿಮೆ ಮಾಡು ಅಂತ ಹೇಳಿದಾರಷ್ಟೇ. ಬೇರೆ ದುಡ್ಡಲ್ಲಿ ಮಜಾ ಮಾಡೋ ನಿಮ್ಗೆ ದುಡ್ಡಿನ ಬೆಲೆ ಎಲ್ಲಿ ಗೊತ್ತಾಗುತ್ತೆ? ಓಹೋ, ಗೌಡ್ರು ಬಂದು ನಿಂತಲೆಗೂ ಏನೇನೋ ತುಂಬಿರೋ ಹಾಗಿದೆ. ನಿಜ ಹೇಳಕ್ಕೆ ಬೇರೆಯವ್ರು ಬಂದು ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಬೇರೆಯವ್ರ ಮಾತು ಕೇಳೋಷ್ಟು ದಡ್ಡಿನೂ ನಾನಲ್ಲ. ನೀವು ಹೋಗಿ ಸಂಪಾದನೆ ಮಾಡಿ, ಸ್ವಂತ ದುಡ್ಡನ್ನ ಖರ್ಚು ಮಾಡುವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಪುಟ್ಟಕ್ಕ, ಪುಟ್ಟಕ್ಕ, ಏನಪ್ಪ ಬಿಟ್ಟಿ ಕೂಳು ಮನೆ ಆಳು ಅಂದಂಗೆ ಬಿಟ್ಟಿ ಕೂಳು ತಿನ್ನಕ ಅಟ್ಟಿ ಬಾಗಲ್ ತಟ್ಟೆ ಒಳಕ್ ಬಂದ್ಬಿಟ್ಟಲ್ವಾ? ಮಾಸ್ಟ್ರೆ, ನಾನು ನಿಮ್ಮ ಮನೆಯಲ್ಲಿ ಬಿಟ್ಟಿ ಕೂಳ್ ತಿನ್ಲಿಕ್ಕೆ ಬರಲಿಲ್ಲ, ಪುಟ್ಟಕ್ಕನನ್ನು ಭೇಟಿ ಆಗುವಂತ ಹೇಳಿ ಬಂದೆ. ನೀನ್ ಇದೇ ತರ ಪುಟ್ಟಕ್ಕ 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 ಅಂತ ನಾಟಕ ಮಾಡ್ತಾರು. ಅವ ನಿನ್ ನಾಟಕಕ್ಕೆ ಕರ್ಗೋಗ್ಬಿಟ್ಟು ನಾನ್ ದುಡ್ದಿರೋ ದುಡ್ಲಿ ನಿನ್ಗೆ ಬೇಯಿಸಿ ಬೇಯಿಸಿ ಆಗ್ತಾಳೆ. ಇದೇ ತಾನೇ ನಿಮ್ ಕ್ಯಾಮೆ. ಎಂತ ಮಾತು ಅಂತ ಹೇಳ್ತಿದ್ದೀರಾ? ನಮ್ಮ ಮಂಗಳೂರಿನಲ್ಲಿ ನಮ್ಮ ಊರಿನ ಬೊಟ್ಟಿ ಖಂಡದಲ್ಲಿ ದುಡಿದು ದಿವಸಕ್ಕೆ 100 ಜನ ಊಟ ಮಾಡ್ತಾರೆ, ಗೊತ್ತುಂಟಾ? ನಮ್ಮ ರೈಸ್ ಶೆಟ್ಟರ ಸಂತಾನ ಅಂದ್ರೆ ಎಷ್ಟು ದೊಡ್ಡದುಂಟಂತ ನಿಮಗೆ ಗೊತ್ತುಂಟಾ? ಐ ಲೈಕ್ ಇಟ್. ಮೊದ್ಲು ಬೆಂಗಳೂರಲ್ಲಿ ನನ್ನಟ್ಟಿಲಿ ತಿಂದು ತೇಗಿ ಕುಡಿದಿರೋ ದುಡ್ಡನ್ನ ಕಕ್ಕು. ಇವತ್ಗ ನಿನ್ ಲೆಕ್ಕ ಎಷ್ಟಾಗದ ಗೊತ್ತಾ? 7,20,000. ಐ ಲೈಕ್ ಇಟ್. ದುಡ್ಡು ಕಟ್ಟೋದ್ರೆ ಅಲ್ಲಿ ಕಿಸಿತಾ ಇದೆ. ನಾನೇನ್ ಕಾಮಿಡಿ ಮಾಡ್ತಾ ಇದ್ದಾನ? ಅದಕ್ಕೆ ಅಲ್ವಾ ನೀವು ಅವಾರ್ಡ್ ತಗೊಂಡದ್ದು? ಮತ್ತಿನ್ನೆಂತ ಸ್ವಾಮಿ, ನಾನು ದಿನಾಲು ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿಂದ್ರೆ ಇಷ್ಟು ಬಿಲ್ ಆಗುದಿಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ತಂಗಳನ್ನು ತಿನ್ನೋದಕ್ಕೆ ಇಷ್ಟು ದೊಡ್ಡ ಬಿಲ್ಲ? ಐ ಲೈಕ್ ಇಟ್. ಬಿಸಿ ಬಿಸಿಯಾಗಿ ಮಾಡಿ ಮುಕ್ಬಿಟ್ಟು ಈಗ ತಂಗ್ಳನ ಅಂದಯ ನೋಟೋ, ಇನ್ನು 3 ದಿನದಲ್ಲಿ ಲೆಕ್ಕನ ಚುತ್ತ ಮಾಡಿಲ್ಲ ಅಂದ್ರೆ ನಿನ್ನ ಇಟ್ಟಿಗೆ ಗೂಡಾಗ ಹಾಕಿ ಚುತ್ತ ಹಾಕ್ಬಿಡ್ತೀನಿ. ಇಟ್ಟಿಗೆ ಗೂಡು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಏನೋ ರಾಕೆ, ಇಷ್ಟೊಂದು ಟೆನ್ಷನ್ ಇದೆಯಾ? ಶಾನಿ ಬಾಯ್, ಆ ರಿಂಗ್ ಮಾಸ್ಟ್ರಿಗೆ ಎಂತಾಗಿದೆ? ಎಂತ ಇವ್ರಿಗೆ ಮಂಡೆ ಸಮಯ ಇಲ್ವಾ? ಅವ್ರ ತಲೆನ ಬಂಡೆಗೆ ಚೆಚ್ಚಿದ್ರೆ ಅವ್ರ ಮಂಡೆ ಸರಿ ಹೋಗಲ್ಲ ಕಣ. ಯಾಕೇನಾದ್ರು ಅಂದ್ರ? ಅಲ್ಲ ಭಯ್ಯ, ಮಕ್ಕಳ ಕೈಯಲ್ಲಿ ಗಣಿತದ ಪುಸ್ತಕ ಕೊಟ್ಟು ಲೆಕ್ಕ ಕೇಳುವಾಗೆ ನನ್ನ ಹತ್ರ ಪುಸ್ತಕ ತೋರಿಸಿ ಲೆಕ್ಕ ಕೇಳಿ ದುಡ್ಡು ಕೇಳ್ತಾರಲ್ಲ ಮನುಷ್ಯ. ಗೊತ್ತಾಯ್ತು ಬಿಡು, ನೀನ್ ಅವ್ರ ಮನೇಲಿ ತಿಂಡಿ ತಿಂದಿದ್ದು, ಊಟ ಮಾಡ್ತಿದ್ದು, ಕಾಫಿ ಕುಡ್ದಿದ್ದು ಎಲ್ಲಾದ್ರೂ ಲೆಕ್ಕ ಬರ್ದಿಟ್ಟು ದುಡ್ಡು ಕೇಳಿದ್ರ? ನಿಮಗೆ ಗೊತ್ತಾಯ್ತು? ಲೇ, ಅವ್ರ ಪುಟ್ಟಮಲ್ಲಿಯವ್ರನ್ನೇ ಬಿಟ್ಟಿಲ್ಲ, ಇನ್ ನಿನ್ನನ್ ಬಿಡ್ತಾರೇನೋ? ಪುಟ್ಟಮಲ್ಲಿಯವ್ರಿಗೆ ಎಲ್ಲ ಲೆಕ್ಕನ ತೋರಿಸಿ ಖರ್ಚು ಜಾಸ್ತಿ ಮಾಡ್ತಿದ್ಯಾ ಅಂತ ಬೈದ್ರಂತೆ. ಸಾಲದಕ್ಕೆ ನಮ್ಮನೆಗೆ ಬಂದು ಮಧು ಹತ್ರ ನನ್ನ ಬಗ್ಗೆನೇ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಅಲ್ಲ ಜಾನಿ ಬಾಯ್, ಆ ಮನುಷ್ಯ ಎಂತ ಜನ ಮಾರ್ಯಾರೆ, ಕಟ್ಟಿಕೊಂಡೆ ಬುಡಿದ ಹತ್ರ ಕೂಡ ಲೆಕ್ಕ ಕೇಳಿದ್ರ? ಹೌದು ಕಣ, ಪಾಪ ಪುಟ್ಟಮಲ್ಲಿಯವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಅವ್ರು ಅಳೋದನ್ನ ನೋಡಿ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಆ ಕಣ್ಣಲ್ಲಿ ನೀರು ಬರದೆ ಅಂತ ರಕ್ತ ಬರ್ತದ? ಲೇ, ನಾನಿಲ್ಲಿ ದುಃಖ ಪಡ್ತಾ ಇದ್ರೆ ನೀನು ತಮಾಷೆ ಮಾಡ್ತೀಯಾ?
ಪುಟ್ಟಮಲ್ಲಿಯವ್ರ ಕೈಯಲ್ಲಿ ಎಷ್ಟು ದಿನ ಊಟ ಮಾಡಿದ್ಯಾ? ಆ ವಿಶ್ವಾಸಕ್ಕಾದ್ರೂ ನೀನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅನಿಸ್ತಿಲ್ವೇನೋ? ಏನೋ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಕೋಪ ಮಾಡಿಕೊಳ್ತಾ ಇದ್ದೇನೆ. ಕೋಪ ಮಾಡ್ಕೊಳ್ಳೋದಲ್ಲ ಕಣೋ, ತಾನಾಗೆ ಬರ್ಬೇಕು. ಜಾನಿ ಬಾಯ್, ನನಗೀಗ ಕೋಪ ಬಂದಿದೆ. ಎಂತ ಮಾಡ್ಬೇಕು ಅಂತ ಹೇಳಿ ಹೋಗಿ ಆ ಹೆಂಡತಿ ಮೇಲೆ ಕೊಲೆ. ಕೊಲೆಗಿಲೆಲ್ಲ ಮಾಡಕ್ ಹೋಗ್ಬೇಡ ಕಣೋ. ಅಣ್ಣಪ್ಪ, ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರ? ನಾನು ಹೇಳಲಿಕ್ಕೆ ಹೋದದ್ದು ಕೊಲೆ ಒಂದು ಮಾಡೋದನ್ನ ಬಿಟ್ಟು ಬೇರೆ ಎಂತ ಮಾಡುವ ಅಂತ. ಐ ಲೈಕ್ ಇಟ್, ನೋ ಪ್ರಾಬ್ಲಮ್. ಹೇಳಿ ಎಂತ ಮಾಡೋದು? ಬರ 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 ಕುತ್ಕೋ. ನಿನ್ ಮನೆ ಮುಂದೆನೆ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು ಕಣ. ಐ ಲೈಕ್ ಇಟ್. ಎಂತದಕ್ಕೆ ಭಯ್ಯ ಈ ಬ್ಯೂಟಿಫುಲ್ ಫೇಸಿಗೆ ಮುತ್ತು ಕೊಡ್ಬೇಕಂತ ನನಗೆ ಸೊಂಟ. ಬರೀ ಮುತ್ತಲ್ಲ ಕಣೋ, ಮುತ್ತುಗಳನ್ನ ತಂದು ನಿಂಗೆ ಅಭಿಷೇಕ ಮಾಡ್ಬೇಕು ಅನಿಸ್ತಿದೆ. ಐ ಲೈಕ್ ಇಟ್. ಅಂದ್ರೆ ನಾನು ಅಷ್ಟೊಂದು ಸ್ಫುರದ್ರೂಪಿಯ? ಕಾರ್ಯವ ಸಿಕ್ಕತ್ತೆ ಕಾಲಿಡಿಬೇಕಂತೆ. ಎಂತ ಗೊತ್ತಿಲ್ಲ. ನೀನಿಂತ ಸ್ಫುರದ್ರೂಪಿ ಅಂತಾನೆ ಕಣೋ. ಸಲ್ಮಾನ್ ಖಾನ್ ಜಾಸ್ತಿ ಬೆಂಗಳೂರಿಗೆ ಬರಲ್ಲ. ಐ ಲೈಕ್ ಇಟ್. ಇದು ಸ್ವಲ್ಪ ಜಾಸ್ತಿ ಆಯ್ತು, ತೊಂದರೆ ಅಡ್ಜಸ್ಟ್ ಮಾಡಿಕೊಳ್ಳುವ. ಯಾಕೆ ಎಲ್ಲಿ ಹೊರಟಿದ್ದೆ? ಅದು 6ನೇ ಕ್ರಾಸಿನ ಬೋರ್ಡಿನ ಕೆಳಗೆ ಒಂದು ಬಿಲ ಉಂಟಲ್ಲ, ಅಲ್ಲಿ ಇಲ್ಲಿ ಮರಿ ಆಗ್ತಾ ಉಂಟಂತೆ. ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮಗೆಂತಾದ್ರೂ ಸಹಾಯ ಬೇಕಿದ್ರೆ ಬೇಗ ಕೇಳಿ. ಪಾಪ ಅಲ್ಲಿ ಡೆಲಿವರಿ ಪೇನ್ ಜೋರಾಗ್ತಾ ಉಂಟಂತೆ. ಯಾಕೆ ನೀನ್ ಆಗಾಗ ಏನೋ ಔಷಧಿ ಕಂಡುಹಿಡಿತಿರ್ತಿ ಅಂತಲ್ಲ? ಮೊನ್ನೆ ಯಾವುದೋ ಶಕ್ತಿವರ್ಧಕ ಔಷಧಿ ಕಂಡುಹಿಡಿದಿಯಂತೆ? ಹೌದೌದು, ಅದನ್ನು ಸಿಂಹಕ್ಕೆ ಊಟ ಮಾಡಿಸುವಾಗ ಉಪಯೋಗಿಸ್ತಾರೆ. ಯಾಕೆ ನೀನು ಹುಲಿ ಸಿಂಹನೂ ಸಾಕಿದ್ಯಾ? ಅದು ಡಿಸ್ಕವರಿ ಚಾನಲ್ ಅಲ್ಲಿ ಪುಣ್ಯಾತ್ಮ. ನೀನೊಂಥರ ನಾಡಲ್ಲಿರೋ ಕಾಡು ಮನುಷ್ಯ ಅಂತ ಕನ್ಫರ್ಮ್ ಆಗೋಯ್ತು ಬಿಡು. ಐ ಲೈಕ್ ಇಟ್. ರಾಕೆ, ನನ್ಗೊಂದು ಹೆಲ್ಪ್ ಮಾಡ್ತೀಯನಾ? ಹೆಲ್ಪ ಹೇಳಿ ಅಲ್ವಾ, ನನ್ನಿಂದ ಸಾಧ್ಯ ಆದರೆ ಖಂಡಿತ ಮಾಡ್ತೇನೆ. ಖಂಡಿತ ನಿನ್ ಕೈಲಾಗುತ್ತೆ ಕಣೋ. ಅದು ನೀನು ಕಂಡುಹಿಡಿದಿರೋ ಶಕ್ತಿವರ್ಧಕ ಔಷಧಿನ ನನಗೆ ಕೊಡ್ತೀಯಾ? ಐ ಲೈಕ್ ಇಟ್. ಎಂತದಕ್ಕೆ, ನಿಮ್ಮಲ್ಲಿರುವ ಶಕ್ತಿ ಕಡಿಮೆ ಆಯ್ತಾ? ಲೇ, ನಿನ್ನ ಹತ್ರ ಇರೋ ಬೆಣ್ಣೆಗೆ ನಾನು ಬಾಯಿ ಬಿಡ್ತಿದ್ದೀನಿ ಅಂತ ಬೆರಣಿ ತಟ್ಟಕ್ಕೆ ಬರಬೇಡ. ನಾನು ಕೇಳ್ತಿರೋದು ನನಗೋಸ್ಕರ ಅಲ್ಲ, ಮತ್ತಿನ್ಯಾರಿಗೆ? ನನ್ನ ಪುಟ್ಟಮಲ್ಲಿ ಅವ್ರಿಗೋಸ್ಕರ. ಅಂದ್ರೆ ಇದ್ರ ಮನೇಲಿರೋ ಪುಟ್ಟಮಲ್ಲಿ ಅವ್ರಿಗೋಸ್ಕರ ಅಂದೆ. ಪುಟ್ಟ ಕಣಿಗೆ ಅವ್ರಿಗೆ ಎಂತಾಗಿದೆ ಮಾರಾಯ ಸಮಸ್ಯೆ? ಪಾಪ ಪುಟ್ಟಮಲ್ಲಿ ಅವರು ಅವ್ರ ಮುಗ್ಧತೆನ ಗೌಡ್ರು ಮಿಸ್ಯೂಸ್ ಮಾಡ್ಕೊಂಡು ದಿನ ದಬ್ಬಳಿಕೆ ಮಾಡ್ತಿದ್ದಾರೆ ಕಣೋ. ಗೌಡ್ರು ಮಾತಿಗೆ ಒಂದು ಮಾತು ಎದುರಾಡ್ದೆ ದಿನ ಅದನ್ನ ಸಹಿಸ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ ಕಣ, ಇವತ್ತು ತರಕಾರಿಯನ್ನು ಕೂಡ ಪುಟ್ಟಮಲ್ಲಿ ಅವ್ರಿಗೆ ಮೋಸ ಮಾಡಿ 50 ರೂಪಾಯಿ ತರಕಾರಿಗೆ 100 ರೂಪಾಯಿ ತಗೊಂಬಿಟ್ಟ. ಐ ಡೋಂಟ್ ಲೈಕ್ ಇಟ್. ನಮ್ಮ ಪುಟ್ಟ ಕಣಿಗೆ ಈ ನಮ್ಮನೆಲ್ಲ ಮೋಸ ಆಗ್ತಾ ಉಂಟಾ? ಹೌದು ಕಣೋ ರಾಕಿ, ನಾವೀಗ ಅವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇಡೀ ಏರಿಯಾದವರೆಲ್ಲ ಪುಟ್ಟಮಲ್ಲಿ ಅವ್ರಿಗೆ ಮೋಸ ಮಾಡ್ಬಿಡ್ತಾರೆ. ನೋ, ಹಾಗಾಗ್ಲಿಕ್ಕೆ ನಾನು ಬಿಡುದಿಲ್ಲ. ಚನಿ ಬಾಯ್ ತಗೊಳ್ಳಿ, ಮುನ್ನೆ ತಾನೆ ಫ್ರೆಶ್ ಆಗಿ ತಯಾರಿಸಿದ ಶಕ್ತಿವರ್ಧಕ ಮದ್ದು. ಇದನ್ನು ಪುಟ್ಟ ಕಣಿಗೆ ಜ್ಯೂಸಿನಲ್ಲಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಹೇಳಿ. ಇದನ್ನು ಕುಡಿದ್ರೆ ಶಕ್ತಿ ಬರುತ್ತೇನೋ? ಶಕ್ತಿ ಅಷ್ಟೇ ಅಲ್ಲ, ಯಾ ಮಾಡಿದ್ರೆ ಕೈಗೆ ಲಾಂಗ್ ಮಚ್ಚು ಬರ್ತದೆ. ಚಂದನ್ ಅವರೇ, ಚಂದನ್ ಅವರೇ, ಬನ್ನಿ ಬನ್ನಿ ಪುಟ್ಟಮಲ್ಲಿ ಅವರೇ. ನೀವು ಕರೆದ್ರಿ ಅಂತಾನೆ ನಾ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ಗಿಡಗಳಿಗೆ ನೀರ್ ಹಾಕದ್ನ ಅರ್ಧಕ್ಕೆ ಬಿಟ್ಟು ಬಂದವ್ನಿ. ಯಾಕೆ ಕರೆದ್ರಿ ಅಂತ ಹೇಳಿ. ಮಧು ಮನೇಲಿ ಇಲ್ವಲ್ಲ ಅದಕ್ಕೆ. ಏನಂದ್ರೆ? ಆದ್ರೆ ಮಧು ಮನೇಲಿದ್ದಿದ್ರೆ ನಾನೇ ಬರ್ತಿದ್ದೆ, ಅವಳು ಇಲ್ವಲ್ಲ ಅದಕ್ಕೆ ನಿಮ್ನೆ ಬರಕ್ಕೆ ಹೇಳ್ದೆ. ಓ ಹಂಗಂದ್ರಿಯಾ? ನಾನು ಹಂಗೆ ಅಂದಿದ್ದು. ನಿಮ್ಗೆ ಹೆಂಗ ಅನ್ನಿಸ್ತು? ಆ ವಿಷಯ ಬಿಡಿ, ಯಾಕೆ ಕರೆದ್ರಿ ಅಂತ ಹೇಳಿ. ಬಿಸಿಲಲ್ಲಿ ಗಿಡಗಳು ಬಾಡೋಗುತ್ತೆ ಅಂತ ನೀರು ಹಾಕ್ತಾ ನೀವು ಬಾಡೋಗ್ತಿದ್ರಲ್ಲ, ನಿಮಗ್ ನೀರು ಏಣ ಅಂತ ಕರೆದೆ. ಜ್ಯೂಸ್ ಕೊಟ್ಟು ತಣ್ಣಗೆ ಮಾಡೋಣ ಅಂತ ಕರೆದೆ. ವೆರಿ ನೀಚ್ ಪರ್ಸನ್. ಹೌದು, ಪುಟ್ಟಮಲ್ಲಿ ಅವರೇ ಅದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹೇಳಿದ್ರೆ ಚಾಡ. ಚಂದನ್ ಅವರೇ, ಈಗ ತಾನೇ ನಮ್ಮ ಹೊಟ್ಟಿಲಿ ಕಾಪಿ ಕಾಯಿಸ್ಕೊ ಕುಡ್ಕ ಬಂದವ್ನಿ. ಈ ಜ್ಯೂಸ್ ಬೇಡ. ಪುಟ್ಟಮಲ್ಲಿ ಅವರೇ ಬೇಡ ಅನ್ಬೇಡಿ, ನಿಮ್ಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ. ಅಂದ್ರೆ ಕಾಳಜಿಯಿಂದ ಮಾಡಿದ್ದೀನಿ ಅಂದೆ. ಚಂದನ್ ಅವರೇ, ಅಟ್ಟಿ ಕೆಲಸ ಮಾಡಿ ಮಾಡಿ ಸಾನೆ ಸುಸ್ತಾಗ್ಬಿಟ್ಟಿದ್ದೀರಿ. ಈ ಜ್ಯೂಸ್ ನ ನೀವೇ ಕುಡ್ಕೊಳ್ಳಿ. ಪುಟ್ಟಮಲ್ಲಿ ಅವರೇ ಬೇಡ ಚಂದನ್ ಅವರೇ, ಕಾಪಿ ಜಾನಿ, ಏನ್ ನಡೀತಿದೆ ಇಲ್ಲಿ? ಮಧು, ಪುಟ್ಟಮಲ್ಲಿ ಅವರು ಪಾಪ ಬಿಸಿಲಲ್ಲಿ ಗಿಡಕ್ಕೆ ನೀರು ಹಾಕಿ ಸುಸ್ತಾಗ್ಬಿಟ್ಟಿದ್ರು. ಜ್ಯೂಸ್ ಕೊಡೋಣ ಅಂತ ಕರೆದೆ, ಈಗ ನೋಡಿದ್ರೆ ಬೇಡ ಅಂತಿದ್ದಾರೆ. ನೀನಾದ್ರೂ ಅವ್ರು ಕುಡೀರಿ ಅಂತ ಹೇಳು. ಯಾಕೆ ಬೇಡ ಅಂತಿದ್ರ ಪುಟ್ಟಮಲ್ಲಿ ಅವ್ರೆ? ಜ್ಯೂಸ್ ಕುಡೀರಿ. ಮಧುರ್ ಅವ್ರೆ, ಈಗ ತಾನೇ ನಮ್ಮ ಹೊಟ್ಟಿಲಿ ಕಾಪಿ ಕಾಯಿಸ್ಕೊ ಕುಡ್ಕೊಂಡ್ ಬಂದವ್ನಿ, ಅದಕ್ಕೆ ಜ್ಯೂಸ್ ಬೇಡ ಅಂದಿ. ಜಾನಿ, ಪುಟ್ಟಮಲ್ಲಿ ಅವ್ರು ನಿಮಗೆ ಜ್ಯೂಸ್ ಮಾಡ್ಕೊಡಿ ಅಂದ್ರ? ಓ, ನಾ ಕೇಳಲಿಲ್ಲ. ಚಂದನ್ ಅವರೇ, ನಮ್ಮ ಒಟ್ಟಿಗೆ ಬನ್ನಿ ಅನ್ಬಿಟ್ಟು ಜ್ಯೂಸ್ ಕುಡೀರಿ ಅಂತಾರೆ. ಜಾನಿ, ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ನಮ್ಮನೆ ಬಾಗಿಲು ತೊಳಿರಿ ಅಂದ್ರೆ ಪಕ್ಕದ ಮನೆ ಕಿಟಕಿ ತೊಳೆಯಕ್ ಹೋಗ್ತೀರಾ? ಏನ್ ಹೀಗ್ ಮಾತಾಡ್ತಿದ್ಯಾ? ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ಕಷ್ಟ ಸುಖ ಹಂಚ್ಕೋಬೇಕು ತಾನೆ. ಜ್ಯೂಸ್ ಕೊಡೋದ್ರಲ್ಲಿ ಏನ್ ತಪ್ಪು? ಜ್ಯೂಸ್ ಕೊಡೋದ್ ತಪ್ಪಲ್ಲ, ಆದ್ರೆ ಬಲವಂತ ಮಾಡೋದ್ ತಪ್ಪು. ಯಾವತ್ತಾದ್ರೂ ಇಷ್ಟೊಂದು ಫೋರ್ಸ್ ಮಾಡಿ ನನಗೆ ಜ್ಯೂಸ್ ಕೊಡ್ಸಿದೀರಾ? ಈಗೇನು ನಿನಗ್ ಜ್ಯೂಸ್ ತಾನೆ ಬೇಕು? ಈ ಜ್ಯೂಸ್ನ ಇವ್ರು ಕುಡ್ದು ಬಿಡ್ಲಿ. ನೀನ್ ಯಾವ ಜ್ಯೂಸ್ ಕೇಳ್ತೀಯೋ ಆ ಜ್ಯೂಸ್ ಮಾಡ್ಕೊಡ್ತೀನಿ. ಅವ್ರು ಬೇಡ ಅಂತಿದಾರ ತಾನೆ, ನೀವ್ ಮತ್ತೆ ಜ್ಯೂಸ್ ಮಾಡೋವರೆಗೂ ನಂಗೆ ವೇಟ್ ಮಾಡಕ್ಕಾಗಲ್ಲ. ಇದನ್ನೇ ಕೊಡಿ. ಅಯ್ಯೋ ಮಧು, ಅಯ್ಯೋ. ಚಂದನ್ ಅವರೇ, ಕುಡಿಲಿ ಇರಿ.
ಚಂದನ್ ಅವ್ರೆ ಇದ್ಯಾಕೆ ಕರ ಬಡ್ದಂಗೆ ನಿಂತ್ಬಿಟ್ಟವ್ರೆ? ಮೊದಲೇ ಇವಳು ಮಾರಿ ಜ್ಯೂಸ್ ಬೇರೆ ಕುಡಿದು ಬಿಟ್ಟಿದ್ದಾಳೆ, ಇನ್ನು ಹೆಮ್ಮಾರಿ. ಇನ್ನು ನನ್ನ ಕತೆ ಮಮ್ಮಿ. ಮಧುರ ಅವ್ರೆ ಮಧುರ ಅವ್ರೆ, ಯಾನೇನು ಸಡನ್ ಆಗ ಲೇಡಿ ದಾನ್ ಥರ ರೆಡಿ ಆಗ್ಬಿಟ್ಟಿದಾರಿ. ಯಾವ್ದಾದ್ರು ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದಾರೆ, ಅದಕ್ಕೆ ಹೊಡೆಯೋ ಥರ ಪ್ರಾಕ್ಟೀಸ್ ಮಾಡ್ತಾ ಇದಾರಿ. ನಿಮ್ಮ ಸಹಾಯಕ ನಾನು ಯಾವತ್ತೋ ಇನ್ನೊಂದು ಹೊಡೆದು ಪ್ರಾಕ್ಟೀಸ್ ಮಾಡಿ. ಚಂದನ್ ಅವ್ರೆ ಯಾಕೆ ಆಪ್ ಮಾರ ಹಾಕೊಂಡಿದ್ದೀರಿ? ಏನಾಯ್ತು? ಪುಟ್ಮಲ್ಲಿ ಅವರೇ, ಇನ್ಮೇಲೆ ನನ್ನ ಹೆಂಡತಿ ನೀವೇ. ಅಂದ್ರೆ ನನ್ನ ಹೆಂಡತಿನ ನೀವೇ ಕಾಪಾಡಬೇಕು ಅಂದೆ. ಯಾಕೆ ಮಧುರವ್ರಿಗೆ ಹೆರಿಗೆ ನೋವು ಕಳಿಸ್ಕತ್ತಾ? ಪುಟ್ಮಲ್ಲಿ ಅವರೇ, ಪ್ರೆಗ್ನೆಂಟ್ ಆಗದೆ ಹೆರಿಗೆ ನೋವು ಹೇಗೆ ಬರುತ್ತೆ ಹೇಳಿ? ಹೌದಲ್ವಾ? ಮತ್ತೆ ನೀವು ಆಪ್ ಮಾರ ಹಾಕೊಂಡಿದ್ದೀರಿ? ನನ್ನ ಮಧುರನ್ನ ಸಾಯಿಸ್ಬೇಕು ಅಂತ ಯಾರೋ ಒಬ್ಬ ರೌಡಿ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನಂತೆ. ಆ ರೌಡಿ ಯಾರ? ಅವನ್ ಯಾಕೆ ಮಧುರವ್ರನ್ನ ಸಾಯಿಸ್ಬೇಕು? ಅವತ್ತು ಮಧು ಒಬ್ಬ ರೌಡಿಗೆ ಹಿಗ್ಗ ಮುಗ್ಗ ಬಾರಿಸಿ ಪೊಲೀಸ್ನವ್ರಿಗೆ ಇಟ್ಕೊಟ್ಲಲ್ಲ. ಆ ರೌಡಿನ ಇವನು? ಹೌದು ಪುಟ್ಮಲ್ಲಿ ಅವರೇ. ಕಾಯಕ್ಕೆ ಪೊಲೀಸ್ನವ್ರು ಇರ್ತಾರಲ್ಲ, ಹೆಂಗ್ ತಪ್ಪಿಸ್ಕೊ ಬಂದ? ಇಂಥ ಬಜರಂಗಿ ಇನ್ಸ್ಪೆಕ್ಟರ್ ತರ ಪೊಲೀಸ್ನವ್ರು ಇರೋ ತನಕ ಈ ತರದ್ ನಡೀತಾನೆ ಇರುತ್ತೆ. ಪಾಪ ಮಧು ಅವಳು ಪ್ರಾಣ ಒತ್ತಿಟ್ಟು ಬಜರಂಗಿ ಇನ್ಸ್ಪೆಕ್ಟರ್ನ ಕಾಪಾಡಿದ್ಲು. ಇವತ್ತು ಅವಳು ಪ್ರಾಣ ಕಾಪಾಡೋದಕ್ಕೆ ಯಾರೂ ಇಲ್ಲ. ನೀವು ಬೇಜಾರ್ ಮಾಡ್ಕೋಬೇಡಿ ಚಂದನ್ ಅವ್ರೆ, ಮನುಷ್ಯ ಹುಟ್ಟದ್ಮೇಲೆ ಒಂದಲ್ಲ ಒಂದಿನ ಸಾಯ್ಲೇಬೇಕು. ಅವರೇ, ಇನ್ನು ಮಧುರ ಸತ್ತಿಲ್ಲ. ಸತ್ ಮೇಲೆ ಸಮಾಧಾನ ಮಾಡಕ್ಕೆ ನನ್ಗೆ ಸಮಯ ಇರುತ್ತೋ ಇಲ್ವೋ, ಅದಕ್ಕೆ ಈಗಲೇ ಸಮಾಧಾನ ಮಾಡ್ತೀವಿ. ನೀವೇನ್ ಪುಟ್ಮಲ್ಲಿ ಅವರೇ ಮಧುಗ್ ಬುದ್ಧಿ ಹೇಳ್ತೀರಾ ಅನ್ಕೊಂಡ್ರೆ ನೀವು ನನ್ಗೇನೇನೋ ಹೇಳಿ ಬೇಜಾರು ಮಾಡ್ತಿದ್ದೀರಾ. ಚಂದನ್ ಅವ್ರೆ, ನಿಮ್ ಮಧುರ ಅವರು ನಮ್ ಬಾಬಣ್ಣಗೆ ಎಕ್ಕ ಚಿಕ್ಕಿ ಬಾರ್ಸವ್ರೆ, ಅದಕ್ಕೆ ಅವ್ರ ವಿಷಯದಲ್ಲಿ ತಲೆ ಹಾಕಲ್ಲ. ಬೇಕಾದ್ರೆ ಬೇರೆ ವಿಷಯ ಹೇಳಿ ಸಹಾಯ ಮಾಡ್ತೀನಿ. ಹಾಗಿದ್ರೆ ನನ್ನ ಲವ್ ಬೇಡ ಅಂತೀನಿ, ಮಾಡ್ತೀರಾ? ಅಂದ್ರೆ ನನಗೆ ನೋವಾದ್ರೆ ನೀವು ಸಹಾಯ ಮಾಡ್ತೀರಾ ಅಂದೆ. ನಿಮಗ್ ನೋವಾದ್ರೆ 3 ರೂಪಾಯಿ ಕೊಡ್ತೀನಿ, ಮುಲ ಹಚ್ಕೊಳ್ಳಿ. ಆದ್ರೆ ಮಧುರ ಅವ್ರ ವಿಷಯದಲ್ಲಿ ಮಾತ್ರ ತಲೆ ಹಾಕಲ್ಲ. ಪುಟ್ಮಲ್ಲಿ ಅವರೇ, ನಮ್ಮ ಮಧು ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಕೋಪ? ಅವತ್ತು ನಮ್ ಬಾಬಣ್ಣಗೆ ನಾಯಿ ಹೊಡೆದಂಗ್ ಹೊಡೆದ್ರು. ಯಾಕೆ ನಮ್ ಬಾಬಣ್ಣಗೆ ಹೊಡಿತಾ ಇದ್ದೀರಿ ಮಧುರ ಅವ್ರಿ ಅಂದದಕ್ಕೆ ನಿಮ್ಗೂ ಹೊಡಿತೀನಿ ಅನ್ಬಿಟ್ರು. ಪುಟ್ಮಲ್ಲಿ ಅವರೇ, ನಿಮ್ಗೆ ಚೆನ್ನಾಗಿ ಗೊತ್ತು ಅವಳು ಮೊದ್ಲಿನ ಥರ ಇಲ್ಲ. ಅವಳು ಯಾಕೆ ಹಂಗೆ ಆಗ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ನೀವಾದ್ರೂ ಅವಳಿಗೆ ಬುದ್ಧಿ ಹೇಳಿ. ಅವಳು ಯಾರ ಮಾತು ಕೇಳ್ತಿಲ್ಲ. ಅವ್ರು ಓಡಿನ ಕೊಚ್ಚಾಗ್ತೀನಿ ಅಂತ ನಿಂತ್ಬಿಟ್ಟಿದ್ದಾಳೆ. ನೀವೇನಾದ್ರೂ ಹೇಳಿ ಚಂದನ್ ಅವ್ರೆ, ನಾನಂತೂ ಮಧುರ ವಿಷಯದಲ್ಲಿ ತಲೆ ಹಾಕಲ್ಲ ಹಾಕಲ್ಲ ಹಾಕಲ್ಲ. ಜಾನಿ, ಯಾಕೆ ಹೀಗೆ ಓಡಾಡ್ತಿದ್ದೀರಾ? ನಿದ್ದೆ ಬರ್ತಿಲ್ವಾ? ಹೇಗೆ ನಿದ್ದೆ ಮಾಡ್ಲಿ ಮಧು? ಆ ರೌಡಿ ಎಲ್ಲಿ ಯಾವಾಗ ಹೇಗ್ ಬಂದು ನಿನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನಂತ ನಿದ್ದೆ ಮಾಡದೆ ಕಾಯ್ತಾ ಇದ್ದೀನಿ. ಕಮಾನ್ ಜಾನಿ, ನೀವು ಯಾಕೆ ಎಸ್ ಐ ತರ ವರಿ ಮಾಡ್ತಿದ್ದೀರಾ? ನಂಗೇನು ಆಗಲ್ಲ, ಬಂದ್ ಮಲ್ಕೊಳ್ಳಿ. ನಿನ್ಗಿರೋಷ್ಟು ಧೈರ್ಯ ನನ್ಗಿಲ್ಲ ಮಧು. ನಿನ್ಗೇನು ಹೆಚ್ಚು ಕಮ್ಮಿ ಆಗ್ಬಾರ್ದು. ಆಮೇಲೆ ಇನ್ನೊಂದು ಮದ್ವೆ ಆಗೋಣ ಅಂದ್ರೆ ಪುಟ್ಮಲ್ಲಿ ಇವ್ರು ಬೇರೆ ಒಪ್ತಾ ಇಲ್ಲ. ಏನಂದ್ರೆ? ನಿನ್ ಬಿಟ್ಟು ನಾನು ಹೇಗಿರ್ಲಿ ಅಂದೆ. ಜಾನಿ, ನೀವು ನನ್ನ ಇಷ್ಟೊಂದು ಕೇರ್ ಮಾಡ್ತೀರಾ ಅಂತ ಇವತ್ತೇ ಗೊತ್ತಾಗಿದ್ದು. ನೀನ್ ಯಾಕೆ ರೌಡಿ ವಿಷಯಕ್ಕೆ ಹೋಗಿದ್ದೆ? ಮತ್ತಿನ್ನೇನು ಮಾಡಲಿ ಜಾನಿ, ಒಬ್ಬ ಡ್ಯೂಟಿ ಮೇಲಿರೋ ಇನ್ಸ್ಪೆಕ್ಟರ್ನ ರೌಡಿ ಅಟ್ಟಿಸ್ಕೊಂಡು ಹೋಗ್ತಿದ್ರೆ ಕೈ ಕಟ್ಕೊಂಡು ಕೂರಕ್ಕಾಗತ್ತಾ? ಅದಕ್ಕೆ ಅವನಿಗೆ ನನ್ನ ಕೈ ರುಚಿ ತೋರಿಸ್ದೆ. ನೀನೇನೋ ಕೈ ರುಚಿ ತೋರಿಸ್ದೆ, ಆದ್ರೆ ಆ ರೌಡಿಯಿಂದ ನಿನ್ನ ಕಾಪಾಡಕ್ಕೆ ಯಾರು ಮುಂದೆ ಬರ್ತಿಲ್ಲ. ಜಾನಿ ಆರಾಮಾಗಿರಿ, ಅವನಲ್ಲ ಅವನ ಥರ 50 ಜನ ಬಂದ್ರು ನಂಗೇನು ಮಾಡೋಕ್ಕಾಗಲ್ಲ. ಏನೋ ನೀನು ಹೇಳ್ತಿದ್ಯಾ ಅಂತ ಆರಾಮಾಗಿ ಮಲಗ್ತೀನಿ. ನಿನ್ಗೇನಾದ್ರೂ ಆದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ ಮಧು. ಕಾಮ್ ಡೌನ್ ಜಾನಿ, ನನ್ನ ವಿಷಯಕ್ಕೆ ಬಂದರೆ ನೀವು ಮಗು ಆಗ್ಬಿಡ್ತೀರಾ ಅಲ್ವಾ? ಐ ಲವ್ ಯು ಜಾನಿ. ಐ ಲವ್ ಯು ಟು. ಬಾಬಣ್ಣ, ಯಾನಾಯ್ತು? ಯಾಕಿಂಗ ಅರ್ಚ್ಕತಾ ಇದ್ದೀರಿ? ಆಮೇಲೆ ಪುಟ್ಮರಿ ಮಧುರ ಅವ್ರು ಹಿಡ್ಕೊಟ್ಟಿದ್ರು ರೌಡಿ ತಪ್ಪಿಸ್ಕೊಂಡ ಅಂತ ಕೇಳ್ದೆಟ್ಗಲೆ ನನ್ನ ಎದೆಲ್ಲ ಒಂಥರ ದಿಗುಲ್ ಶುರು ಆಗ್ಬಿಟ್ಟದ ಕಮ್ಮೆ. ಆ ರೌಡಿ ತಪ್ಪಿಸ್ಕೊಂಡ್ರೆ ನಿಮ್ಗೆ ದಿಗುಲ್ ಶುರುವಾಯ್ತು? ಪುನಃ ಬಂದು ಮಧುರ ಅವ್ರಿಗೇನಾದ್ರು ಎಡವಟ್ಟು ಮಾಡ್ಬಿಟ್ರಂತ ಭಯ ಶುರು ಆಗ್ಬಿಟ್ಟದೆ. ಬಾಬಣ್ಣ, ಅವ್ನ ಎಡವಟ್ ಮಾಡೋದು ಮಧುರ ಅವ್ರಿಗೆ ತಾನೆ, ನಿಮ್ಗಲ್ವಲ್ಲ? ಸುಮ್ಮನೆ ಮಲ್ಕಳಿ. ಪುಟ್ಮನಿ ಎಂತ ಮಾತು ಅಂತಡಿ.
ನಾಲ್ಗನ ಬಿಗಿಡ್ದು ಮಾತಾಡು. ಮಧುರ ಅವರು ಅಂದ್ರೆ ಯಾರ? ನನ್ನ ಹೃದಯ ಅಂದ್ರೆ ನನ್ನ ಹೃದಯದ ಸ್ನೇಹಿತನ ಎಂಡ್ರು. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಣ್ಣಪ್ಪನವ್ರು ಬದುಕಿದಾರ ಎದೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಬಾಬಣ್ಣ ಮಧುರ ಅವ್ರ ಮೇಲೆ ಕೈ ಮಾಡಿದ್ರು ಅವ್ರ ಬಗ್ಗೆ ಕಾರ್ ಮಾಡೋದು ನೀವು ಬಿಡಲ್ವಲ್ಲ? ಅದು ಕಾರಲ್ಲ ಕಮ್ಮಿ, ಕೇರು. ಹಿಡಿದ್ರೆ ಚಾಡ. ಬಾಬಣ್ಣ ಚಂದನ್ ಅವ್ರು ಬಂದು ಮಧುರವ್ರ ಕತೆ ಎಲ್ಲ ಹೇಳ್ಕೊಂಡು ಅವ್ರಿಗೋಸಿ ಬುದ್ಧಿ ಹೊಳಿ ಅಂತ ಗೊಳೋ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೀ ಏನಂದೆ? ನಾನ್ ಸುಮ್ಮನೆ ಬಿಟ್ಟನ. ಅವರು ನಮ್ಮ ಬಾಬಣ್ಣ ಮೇಲೆ ಕೈ ಮಾಡವ್ರೆ, ಈ ವಿಷಯದಲ್ಲಿ ನನ್ನ ತಲೆ ಹಾಕಲ್ಲ ಅನ್ಬಿಟ್ಟು. ಅಯ್ಯ ತಡ್ಡಪಟ್ಟಿರ್ತದೆ. ಒಂದು ಹೆಣ್ಣಾಗಿ ನೀನು ಹಿಂಗೆ ಹೇಳ್ಬೋದಾ? ಪಾಪ ಅವ್ರು ಯಾರು ಮಾಡ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಇಂಥ ಪರಿಸ್ಥಿತಿ ನೀ ಇದ್ರೆ ಏನ್ ಮಾಡ್ತಿದ್ದೆ? ನಮ್ಮ ಅತ್ತೆಯವ್ನು ಫೋನ್ ಮಾಡ್ತಿದ್ದಿ, ಅವ್ರು ಕಸ್ಬಲ್ ತಗೊಂಡ್ ನನ್ನ ಮಕ ಕೆರ್ದಾಕಿರೋರು. ಅಯ್ಯೋ ನಿನಗೆ ಇದು ಬಿಟ್ರಿ ನಾನು ಗೊತ್ತಿದ್ದು. ಸುಮ್ಮನೆ ಬಿದ್ಕ. ಈಗ ನೀವೆಲ್ಗೊಂಡ್ರು? ಆ ರೌಡಿ ಪುನಃ ಏನಾರು ಆಚೋರ್ಕ್ ಬಂದನಂತ ನೋಡಕ್ ಹೋಯ್ತಾವ್ನಿ. ಏನಾದ್ರೂ ಮಾಡ್ಕೊಳ್ಳಿ, ನಂಗೆ ನಿದ್ದೆ ಬರ್ತದೆ, ಮಲ್ಕೋತೀನಿ. ಗುಡ್ ಡೇ ನೈಟ್. ಅದು ಗುಡ್ ಡೇ ನೈಟ್ ಅಲ್ಲ, ಗುಡ್ ನೈಟ್. ಹಿಡಿದ್ರೆ ಚಾಡ. ಬಿದ್ಕ. ಹಾ